ಪೀಳಿಗೆಗೊಂದ್ ಕಡೆ ಇರ್ಲಿ, ನಮ್ ಪೀಳಿಗೆಗೆ ಏನು ಉಳಿಯಲ್ಲ. ಬರೀ ವಿಷದ ಗಾಳಿ, ವಿಷದ ಮಣ್ಣು, ವಿಷದ ಮೀನು ಅಷ್ಟೇ. ಮೊದ್ಲೆಲ್ಲ ಎಲ್ ತಲೆ ನೋಡಿದ್ರು ಹಸಿರು ಕಾಣಿಸ್ತಾ ಇತ್ತು, ಆದ್ರೆ ಈಗ ಎಲ್ ನೋಡಿದ್ರು ಬರೀ ಅಪಾರ್ಟ್ಮೆಂಟ್. ಮಳೆ ಬಂದ್ರೆ ಮಣ್ಣಿನ ವಾಸನೆ ಹುಡುಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಕೆರೆ ಒತ್ತುವರಿ ಮಾಡೋ ನೆಪದಲ್ಲಿ ಕೆರೆಗಳನ್ನ ಹಾಳು ಮಾಡ್ತಾ ಇದೀವಿ. ಉಸಿರಾಡ್ಸಕ್ಕೂ ಗಾಳಿ ಇಲ್ದಿರೋ ಈ ಸಮಯದಲ್ಲಿ ಭೂಮಿ ಒತ್ತುವರಿ ಮಾಡ್ತೀವಿ. ಸರ್ಕಾರ ಜಾಗದಲ್ಲಿ ತಲೆ ಎತ್ತಿರೋ ಅಪಾರ್ಟ್ಮೆಂಟ್ ಬೀಳ್ಸಿ ಅಲ್ಲಿ ಪಾರ್ಕ್ ಪ್ಲೇ ಗ್ರೌಂಡ್ ಮಾಡಿ ನಮ್ಮಂತ ಮಕ್ಕಳು ಹೋಗಿ ಆಟ ಆಡ್ಕೋತೀವಿ, ಗಿಡ ನೆಡ್ತೀವಿ, ಪರಿಸರ ಸಂರಕ್ಷಣೆ ಮಾಡ್ತೀವಿ. ಇದನ್ನೆಲ್ಲ ಮಾಡಕ್ಕಾಗಲ್ವಾ ಸರ್? ನನ್ನ ಮನದುರ್ಗನ ಸಂರಕ್ಷಿಸೋಕೆ ನೀವ್ಯಾರು ಕೈ ಜೋಡಿಸಲ್ವಾ ಸರ್? ನಮ್ಮ ಓದಿರೋ ಅವಿದ್ಯಾವಂತರು ಪ್ರಕೃತಿನ ಅನುಭವಿಸ್ಬೇಕು ಅಂತ ಕಾಡಿಗೆ ಬೀರ್ ಬಾಟಲ್, ವಿಸ್ಕಿ ಬಾಟಲ್ ತಗೊಂಡು ಹೋಗ್ತೀರಾ, ಕೋಕಾ ಕೋಲಾ ಕುಡಿದು ಅಲ್ಲೇ ಬಿಸಾಕ್ತೀರಾ. ನೀವೇನೋ ಬಿಸಾಕ್ ಹೋಗ್ತೀರಾ, ಆದ್ರೆ ಅದರಿಂದ ನನ್ ಪ್ರಕೃತಿಗೆ ಏನಾಗ್ತಿದೆ ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ? ನೀವು ಒಂದ್ ಬಾಟಲ್ ಬಿಸಾಕಿದ್ರೆ ಅದ್ರೊಳಗೊಂದ್ ಜೇನುಳ ಹೋಗಿ ಆ ಜ್ಯೂಸ್ ಮೈಗೆಲ್ಲ ಅಂಟ್ಕೊಂಡು ಹಾರಕ್ಕಾಗ್ದೆ ಅಲ್ಲೇ ಸತ್ತೋಗುತ್ತೆ. ಜೇನುಳ ಸತ್ತೋದ್ರೆ ಮಾವಿನ ಮರ ಒಂದೇ ಒಂದ್ ಬೀಜ ಬಿಡಕ್ಕಾಗಲ್ಲ, ನೇರಳೆ ಮರ ಒಂದೇ ಒಂದ್ ಬೀಜ ಬಿಡಕ್ಕಾಗಲ್ಲ, ಹಲಸಿನ ಮರ ಒಂದೇ ಒಂದ್ ಬೀಜ ಬಿಡಕ್ಕಾಗಲ್ಲ. ಯಾಕಂದ್ರೆ ಈ ಜೇನುಳ ಹೋಗಿ ಅವಕ್ಕೆ ಪರಾಗ ಸ್ಪರ್ಶ ಮಾಡಿದ್ರೇನೆ ಬೀಜ ಹುಟ್ಟೋದು, ಬೀಜ ಹುಟ್ಟಿದ್ರೇನೆ ಕಾಯಿ ಹಣ್ಣಾಗೋದು. ನೀವೇನೋ ಆರಾಮಾಗಿ ದಮ್ ಹೊಡೆದು ಸಿಗರೇಟ್ ಬಿಸಾಕ್ತೀರಾ, ಆದ್ರೆ ಅದ್ರ ಬಡ್ನಲ್ಲಿರೋ ವಿಷಕಾರಿ ಅಂಶ ತಿಂದು ಪ್ರಾಣಿಗಳು ಸತ್ತೋಗುತ್ತೆ. ಇನ್ನು ಆ ಕಿಡಿ ಬೆಂಕಿಯಾಗ ಹತ್ಕೊಂಡು ಇಡೀ ಕಾಡಿಗೆ ಉರಿಯುತ್ತೆ. ಇದರಿಂದ ಬಂಡೀಪುರನ ಬೆಂಕಿಪುರ ಮಾಡಿದ್ವಿ. ಆ ಮಣ್ಣಲ್ಲಿದ್ದ ಎಷ್ಟೋ ಸೂಕ್ಷ್ಮ ಜೀವಿಗಳು ಈಗ ಸತ್ತೋಗಿದಾವೆ. ಅವನ್ನ ನಾವು ಮತ್ತೆ ನೋಡ್ಬೇಕಂದ್ರೆ ಇನ್ನು 25 ವರ್ಷ ಬೇಕು. ಆ ಸಮಯನ ನಿಮ್ ಕೈಲಿ ವಾಪಸ್ ತರಕಾಗುತ್ತಾ? ಅರಣ್ಯದ ಬಗ್ಗೆ ABCD ಗೊತ್ತಿಲ್ಲದೆ ಇರೋರು ವೈಲ್ಡ್ ಲೈಫ್ ಸದಸ್ಯರು. ಇವ್ರಿಗೆ ಬಂಡೀಪುರಕ್ಕೆ ಹೋಗಿ ಪಾರ್ಟಿ ಮಾಡೋದ್ ಗೊತ್ತು, ಬಂಡೀಪುರಕ್ಕೆ ಹೋಗಿ ಮೋಜು ಮಸ್ತಿ ಮಾಡೋದ್ ಗೊತ್ತು, ಅದ್ರಲ್ಲಿ ಬೆಂಕಿ ಬಿದ್ದಾಗ ಯಾರ ಸುದ್ದಿನೂ ಇಲ್ಲ. ಏರ್ ಶೋನಲ್ಲಿ 300 ಕಾರಿಗೆ ಬೆಂಕಿ ಬಿದ್ದಾಗ ಎದೆ ಎದೆ ಬಡ್ಕೊಂಡ್ ಸತ್ತೋದ್ರಲ್ಲ, ಕಿರ್ಚಾಡಿದ್ರಲ್ಲ, ಕೂಗಾಡಿದ್ರಲ್ಲ, ಆ ಕಿರ್ಚಾಟದ ಮಧ್ಯೆ ಕೋಟ್ಯಾಂತರ ಜೀವರಾಶಿಗಳು ಹೊತ್ಕೊಂಡು ಉರಿತಿರೋದ್ ನಿಮ್ ಯಾರ ಕಣ್ಣಿಗೂ ಕಾಣಿಸ್ಲಿಲ್ವಾ? ಮಾತು ಬರ್ದೇ ಇರೋ ಮೂಕ ಪ್ರಾಣಿಗಳು ಕಿರ್ಚ್ಕೊತಾ ಇದ್ವಲ್ಲ, ಅರ್ಚ್ಕೊತಾ ಇದ್ವಲ್ಲ, ಅದ್ ಯಾರಿಗೂ ಬೀಳಿಲ್ವಾ? ಯಾಕ್ರಿ ಇಂತ ನಿರ್ಲಕ್ಷ್ಯ? ಇತ್ತೀಚೆಗೆ ಕೊಡಗು ಜಿಲ್ಲೆ ಪೂರ್ತಿ ಕೊಚ್ಕೊಂಡೋಗಿದೆ. ಅಲ್ಲಿದ್ದ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ತಲಾಂತರದಿಂದ ಕಾಪಾಡ್ಕೊಂಡ್ ಬಂದ ಜಮೀನು, ತೋಟ ಕಳ್ಕೊಂಡು ಎಲ್ರು ಬೀದಿಗೆ ಬಂದ್ರು. ಇವತ್ತು ಟೂರಿಸಂ ಹೆಸರಲ್ಲಿ ನಾವು ಮಾಡ್ತಿರೋ ಘನಾಂಧಾರಿ ಕೆಲಸದಿಂದ ಇವತ್ತು ವನದೇವಿ ನಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಸರ್. ಮಹಾತ್ಮ ಗಾಂಧೀಜಿ ಅವ್ರಿಗೆ ಹುಷಾರಿಲ್ದೆ ಇರುವಾಗ ಎಲ್ಲಾ ಕಡೆ ತೋರಿಸಿದ್ರು ಏನು ಸುಧಾರಣೆ ಆಗ್ಲಿಲ್ಲ. ಕೊನೆಗೆ ಅವರು ಮತ್ತೆ ಕಸ್ತೂರ್ಬಾ ಅವರು ನಮ್ ನಂದಿ ಬೆಟ್ಟಕ್ಕೆ ಬಂದ್ರು. ಅಲ್ಲಿ ಬಂದು ವಿಶ್ರಾಂತಿ ತಗೊಂಡಾಗ ಹುಷಾರಾದ್ರು. ಆದ್ರೆ ಅದು ಬರೀ ಬೆಟ್ಟ ಅಲ್ಲ ಸರ್. ಅರ್ಕಾವತಿ, ಕುಮುದವತಿ, ಆಪಾಗ್ನಿ, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್ ಅನ್ನೋ 5 ನದಿಗಳು ಉಗಮವಾಗುವ ಪವಿತ್ರವಾದ ಸ್ಥಳ. ಈ ಅಧಿಕಾರದಲ್ಲಿರೋ ದೊಡ್ಡ ದೊಡ್ಡ ಜನ 2 ಕಿಲೋಮೀಟರ್ ನಡೆಯಕ್ಕಾಗದೆ ಬೆಟ್ಟದ ಮೇಲೆ ರೋಡ್ ಮಾಡಿಸ್ತಾರೆ. ಸಾಲದು ಅಂತ ಬೆಟ್ಟದ ತಲೆ ಒಡೆದು ಗೆಸ್ಟ್ ಹೌಸ್ ಮಾಡ್ಕೋತಾರೆ. ಯಾಕೆ ಹೇಳಿ? ಪಾಪ 2 ಕಿಲೋಮೀಟರ್ ಕಾರಲ್ಲಿ ಬಂದು ಸುಸ್ತಾದಾಗ ಸುಧಾರಿಸ್ಕೋಬೇಕಲ್ವಾ? ಅದು ಬರೀ ಬೆಟ್ಟ ಅಲ್ಲ ಸರ್, ನಮ್ಮ ಭೂಮಿ ತಾಯಿಯ ಎದೆ. ಅದ್ರೊಳಗೆ ಶೇಖರಣೆ ಆಗಿರೋದು ಬರೀ ನೀರಲ್ಲ, ತಾಯಿಯ ಎದೆ ಹಾಲು. ನೀವು ಅದನ್ನೇ ಕತ್ತರಿಸಿ ತಾಯಿ ಎದೆ ಮೇಲೆ ಅರಮನೆ ಕಟ್ಕೊಂಡು ಆರಾಮಾಗಿರ್ತೀವಿ ಅಂದ್ರೆ ಅದ್ ಹೆಂಗೆ ಸರ್? ನಂದಿ ಬೆಟ್ಟನ ಪಾರಂಪರಿಕ ಬೆಟ್ಟ ಮಾಡಿ ಮಾಡಿ ಅಂತ ನಮ್ ಪರಿಸರ ಪ್ರೇಮಿಗಳು ಕೇಳ್ಕೊತಾ ಇರೋದ್ ನಿಮಗೆ ಕೇಳಿಸ್ತಾ ಇಲ್ವಾ? ಬನ್ನಿ, ನನ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಬೆಟ್ಟದ ಮೇಲೆ ರೋಡ್ ಮಾಡ್ಸಿದೀನಿ, ಮರ ಗಿಡ ಕಡ್ದು ಹೈವೇ ಮಾಡ್ಸಿದೀನಿ, ಅದು ಇದು ಅನ್ಕೊಂಡು ಅಲ್ಲ ಸರ್. ಡೆವಲಪ್ಮೆಂಟ್ ಹೆಸರಲ್ಲಿ ಪ್ರಕೃತಿನ ಹಾಳು ಮಾಡಿ ಏನ್ ಪ್ರೂವ್ ಮಾಡಕ್ ಹೊರಟಿದ್ದೀರಾ ನೀವು? ನಾನು ಇವತ್ತು ಕನ್ನಡದ ಕಣ್ಮಣಿ ವೇದಿಕೆ ಮೇಲೆ ನಿಂತು ಒಂದು ಪ್ರಮಾಣ ಮಾಡ್ತೀನಿ. ಸಾಧ್ಯವಾದರೆ ನೀವು ಕೈ ಚಾಚಬಹುದು. ಹೆಚ್ಚೆಚ್ಚು ಮರ ಗಿಡಗಳನ್ನ ಬೆಳೆಸ್ತೀನಿ, ಒಣಗಿರೋ ಗಿಡಗಳಿಗೆ ನೀರ್ ಹಾಕ್ತೀನಿ, ಪಕ್ಷಿಗಳಿಗೆ ಬಾರ್ಕೆ ಆದಾಗ ನನ್ ಮನೆ ಮೇಲೆ ಕುಡಿಯೋಕೆ ಒಂದ್ ಬಿಂದಿಗೆ ನೀರಿಡ್ತೀನಿ. ಅನಾವಶ್ಯಕವಾಗಿ ಯಾರಾದ್ರೂ ಮರ ಕಡಿತಿರೋದನ್ನ ನೋಡಿದ್ರೆ ಅವ್ರ ವಿರುದ್ಧ ಹೋರಾಡ್ತೀನಿ.
ಪ್ರಕೃತಿ ಬೇರೆಲ್ಲ ನಮ್ ತಾಯಿ ಬೇರೆ ಅಲ್ಲ. ನನಗ್ ನಿದ್ರೆ ಬಂದಿಲ್ಲ ಅಂದ್ರೆ ನಮ್ಮಮ್ಮ ನಂಗ್ ಜೋಗಳ ಆಡ್ತಾಳೆ. ಅದೇ ಮರದ ಕೆಳಗಡೆ ಕೂತ್ರೆ ತಣ್ಣಗ್ ಗಾಳಿ ಬರುತ್ತೆ. ನಂಗ್ ಹೊಟ್ಟೆ ಹಸ್ವಾದ್ರೆ ಅಮ್ಮ ಕೈ ತುತ್ತು ನೀಡ್ತಾಳೆ. ಅದೇ ಪ್ರಕೃತಿ ನಂಗ್ ಹಣ್ಣು ಕೊಡುತ್ತೆ. ಅಮ್ಮಂಗ್ ನೋವಾದ್ರೆ ನೋಡಕ್ಕಾಗಲ್ಲ, ಅದೇ ಪ್ರಕೃತಿಗೆ ನೋವಾದ್ರೆ ನಂಗ್ ಸಹಿಸಕ್ಕಾಗಲ್ಲ. ಯಾಕಂದ್ರೆ ಇವರಿಬ್ರು ನನ್ನ ಎರಡು ಕಣ್ಣುಗಳಿದ್ದಂಗೆ. ಜೈ ವನದುರ್ಗೆ.